ಜ್ಯೋತಿ ಸಮಪ್ರಭ. ಹೌದಿಪ್ಪ ಹೌದಾ. ನಿರ್ವಿಘ್ನಂ ಕುರ್ಮೆ ದೇವೋ ಸರ್ವ ಕಾರ್ಯೇಷು ಸರ್ವದಾ ಎನ್ನುತ್ತಾ ಓಂ ಗುರುರ ಬ್ರಹ್ಮ ಗುರುರ್ ವಿಷ್ಣು ಗುರುದೇವ ಮಹೇಶ್ವರ ಗುರು ಹೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ಎನ್ನುತ್ತಾ ಯಾವ ನನ್ನ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನೆನಿಸಿಕೊಂಡಿರ್ತಕ್ಕಂತಹ ಯಾರಿಪ್ಪ ನನ್ನಪ್ಪ ಇರುವ 84 ಲಕ್ಷ ಜೀವರಾಶಿಗಳಿಗೆಲ್ಲ ಮಾಲೀಕನಾಗಿ ಇರುವ 84 ಲಕ್ಷ ಜೀವರಾಶಿಗಳಿಗೆಲ್ಲ ಬೀರನ್ನ ಯಾಳಿಗೆ ಅನ್ನ ನೀರ ಗಾಳಿಯನ್ನು ಕೊಟ್ಟು ತನ್ನ ಅಂಗೈದಲ್ಲಿಟ್ಟು ರಕ್ಷಣೆ ಮಾಡ್ತಿರ್ತಕ್ಕಂತಹ ಯಾರಿಪ್ಪ ನನ್ನಪ್ಪ ಪಾಲನೆ ಪೋಷಣೆ ಮಾಡ್ತಿರ್ತಕ್ಕಂತಹ ಹೌದು 3 ಲೋಕದ ಒಡೆಯನಾಗಿ 3 ಲೋಕದ ಮಾಲೀಕನಾಗಿ 3 ಲೋಕದ ಯಜಮಾನನಾಗಿರ್ತಕ್ಕಂತಹ ಯಾರಿಪ್ಪ ಇವರು ಪಂಚಾಮುಖದ ಪರಮೇಶ್ವರನ ಪವಿತ್ರ ಪಾದಾರವಿಂದಗಳಲ್ಲೂ ಕೂಡ ಅನಂತ ಕೋಟಿ ಭಕ್ತಿಪೂರ್ವಕ ದಂಡವತ್ತ ಪ್ರಣಾಮ ನಮಸ್ಕಾರಗಳನ್ನು ಸಲ್ಲಿಸಿ ಅದೇ ಪಂಚಾಮುಖದ ಪರಮೇಶ್ವರನಿಗಾಗಿ ಕೈಲಾಸಪುರ ಪಟ್ಟಣದಲ್ಲಿ ಸಾನಿಗಿ ಬೇರಾಗಿ ಸವಿದು ಶ್ರೀಗಂಧದ ಕೊಡ್ಡಾಗಿ ನವಿದು ತಾಯಿ ನೇಳ ಪಾರ್ವತ ದೇವಿ ಪರಿಪರಿಯಾಗಿ ಕಾಡಿದ್ರು ಕೂಡ ರೋಮಗಳನ್ನೆಲ್ಲ ಓಂ ಶೋಮನಂತ ನಾಮವನ್ನು ನುಡಿಸಿ ಅಮೋಘವಾದ ಭಕ್ತಿಯನ್ನು ಮಾಡಿ ಅಮೋಘ ಸಿದನಂತ ನಾಮವನ್ನು ಪಡ್ಕೊಂಡು ಹೋಮದ ಕಂಬಳಿ ನೇಮದ ಬೆತ್ತ ಬಡವಣಿಗೆ ಭಾಗ್ಯ ಬಂಜಿಗೆ ತೊಟ್ಟಿಲು ಮಳಿ ಕೀಲ ಬೆಳಿ ಕೀಲ ಸರ್ವ ಸಾಹಿತ್ಯ ತಗೊಂಡು ನಗಾರಿ ನೋಬತ್ತ ಹೊಂಕಳಗಂಟಿ ಹುಲಿ ಚರ್ಮ ನಂದಿ ಕೋಲ ನಂದಾದೇವಿಗೆ ಜೋಡ ನಿಶಾನಿಗೆ ತಕ್ಕೊಂಡು ಮಾನವ ಉದ್ಧಾರಗೋಸ್ಕರ ಮರ್ತೆ ಲೋಕಕ್ಕೆ ಬರ್ಬೇಕಾದ್ರ ಗುರು ಗೌರಿ ಸೋಮೇಶ್ವರನ ಮರ್ತೆ ಲೋಕಕ್ಕೆ ಕರ್ಕೊಂಡು ಬಂದಿರತಕ್ಕಂತಹ ಯಾರಿಪ್ಪ ಇವರು ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಮಕ್ಕನಾಪುರ ಗ್ರಾಮದಲ್ಲಿ ನರೋಟ ನಾಗರಾಯಗೌಡನ ಗೊಬ್ಬರ ಡಿಕ್ಕಿಯಲ್ಲಿ ಮಾಯನಾಗಿರತಕ್ಕಂತಹ ಯಾರಿಪ್ಪ ನನ್ನಪ್ಪ ಗೌರಿ ಸೋಮಲಿಂಗೇಶ್ವರನ ಪವಿತ್ರ ಪಾದಾರವಿಂದಗಳಲ್ಲೂ ಕೂಡ ಸಿದ್ಧರ ಗುರು ಸೋಮೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿಪೂರ್ವಕ ದಂಡವತ್ತ ಪ್ರಣಾಮ ನಮಸ್ಕಾರಗಳನ್ನು ಸಲ್ಲಿಸಿ ಸಿದ್ಧನ ಗುರು ಸೋಮೇಶ್ವರನಿಗೆ ಪ್ರೀತಿಯ ಪ್ರಿಯ ಶಿಷ್ಯನಾಗಿರ್ತಕ್ಕಂತಹ ಇವ್ರು ಯಾರಿಪ್ಪ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಅರಕೇರಿ ಸಿದ್ದಾಪುರ ಜಾಲಗೇರಿ ಅಂತಕ್ಕಂತ ಮೂರೂರ ಸೀಮೆಯ ಒಂದು ತೆವರಿನ ಮೇಲೆ ನೆಲೆಸಿರತಕ್ಕಂತಹ ಯಾರಿಪ್ಪ ಇವರು ಮೂಲ ಪೀಠ ಮುಮ್ಮೆಟ್ಟ ಗುಡ್ಡದಲ್ಲಿ ಕಲ್ಲಿನ ಗದ್ದಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನು ಮಾಡಿ ಹಗ್ಗ ನಿಲ್ಲದೆ ಕೋಲ ನಿಲ್ಲದೆ ಅಂತರ್ಲ ಡೈರೆ ಹೊಡೆದಿರ್ತಕ್ಕಂತ ಕಂಬಳಿ ಅನ್ನೋದು ಅಂತರ ಡೈರೆ ಹೊಡೆದು ತಪಶ್ವರಿಗೈದಿರ್ತಕ್ಕಂತ ಯಾರಿಪ್ಪ ನನ್ನಪ್ಪ ಹಗಲಿರುಳು ಗುರು ಸೇವೆಯನ್ನು ಮಾಡಿರ್ತಕ್ಕಂತಹ ಜಾಲಗೇರಿಯ ಅಮೋಘ ಸಿದ್ದೇಶ್ವರನ ಪವಿತ್ರ ಪಾದಾರವಿಂದಗಳಲ್ಲೂ ಕೂಡ ಅನಂತ ಕೋಟಿ ಭಕ್ತಿಪೂರ್ವಕ ದಂಡವತ್ತ ಪ್ರಣಾಮ ನಮಸ್ಕಾರಗಳನ್ನು ಸಲ್ಲಿಸಿ ಅದೇ ಜಾಲಗೇರಿ ಅಮೋಘ ಸಿದ್ದೇಶ್ವರನಿಗೆ ಪುಣ್ಯದ ಮಕ್ಕಳಾಗಿರ್ತಕ್ಕಂತಹ ಸಾತಾರ ಜಿಲ್ಲೆಯ ಮಾನಾ ತಾಲೂಕಿನ ನಾಪೆಪೂತ ಊರ ಗ್ರಾಮದಲ್ಲಿ ಜಬಗೊಂಡಗೌಡ ಕನ್ನವನ ಉದರದಲ್ಲಿ ಹುಟ್ಟಿ ಬಂದು ಸೊಲಾಪುರ ಜಿಲ್ಲೆಯ ನಮ್ಮ ಅಕ್ಕಲಕೋಟ ದಕ್ಷಿಣ ತಾಲೂಕಿನ ಭೀಮಾ ನದಿ ದಡದಲ್ಲಿ 7 ಮಠಗಳಿಗೆ ಮಾಲೀಕನಾಗಿರ್ತಕ್ಕಂತಹ ಯಾರಿಪ್ಪ ಇವರು ಮಾಧುಲಿಂಗೇಶ್ವರನ ಪವಿತ್ರ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿಪೂರ್ವಕ ದಂಡವತ್ತ ನಮಸ್ಕಾರಗಳನ್ನು ಸಲ್ಲಿಸಿ ಅಮ್ಮದ ನಗರಿನ ಭೀಮರಾಯಗೌಡ ಭಾಗೀರಥಿಯ ಸುಪುತ್ರನಾಗಿ ಜನ್ಮೆತ್ತಿ ಬಂದು ಹುಟ್ಟಿ ಅಮೋಘ ಸಿದ್ಧನಿಗೆ 2ನೇ ಪುಣ್ಯದ ಮಗನಾಗಿರ್ತಕ್ಕಂತಹ ಯಾರಿಪ್ಪ ಇವರು ಕೊಲ್ಲಾಪುರ ಜಿಲ್ಲೆಯ ಶಿರೋಳ ತಾಲೂಕಿನ ತೇರವಾಡ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತಹ ಮಂಗರಾಯ ಸಿದ್ದೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿಪೂರ್ವಕ ದಂಡವತ್ತ ನಮಸ್ಕಾರಗಳನ್ನು ಹೇಳಿ ಇದೇ ಬೆಳಗಾವಿ ಜಿಲ್ಲೆಯ ಇದೇ ಒಂದು ಗೋಕಾಕ ತಾಲೂಕಿನ ಕೆಮ್ಮನಕೋಲ ಗ್ರಾಮದಲ್ಲಿ ಧರ್ಮದಿಂದ ಪಂಚಳ ಬಡಿಗೇರ ಮಣಿತಾಣದಲ್ಲಿ ತನ್ನ
ತಂದೆ ಗುರುನಾಥ ತಾಯಿ ಗುರುವಾಯಿ ಉದರದಲ್ಲಿ ಜನ್ಮೆತ್ತಿ ಬಂದಿರತಕ್ಕಂತಹ ಹುಟ್ಟಿ ಬಂದಿರ್ತಕ್ಕಂತ ಕರಗಳನ್ನು ಕಾಯ್ದು ಕರಣಿ ಮಲಕಾರಸಿದ್ರನಂತ ನಾಮವನ್ನು ಪಡ್ಕೊಂಡಿರ್ತಕ್ಕಂತಹ ಯಾವ ಕರಣಿ ಮಲಕಾರ ಸಿದ್ದೇಶ್ವರನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿಪೂರ್ವಕ ದಂಡವತ್ತ ನಮಸ್ಕಾರವನ್ನು ಸಲ್ಲಿಸಿ ನಾಗರಾಯಗೌಡ ನಾಗಾಬಾಯಿ ಉದರದಲ್ಲಿ ಜನ್ಮೆತ್ತಿ ಬಂದು ಹುಟ್ಟಿ ಬಂದು ಅಮೋಘ ಸಿದ್ದೇಶ್ವರನಿಗೆ ಸತಿಯಾಗಿ ಅರಕೇರಿ ಗ್ರಾಮದ ಅರಮನೆಯ ಒಂದು ರಥದ ಮನೆಯ ಒಡತಿಯಾಗಿರ್ತಕ್ಕಂತ ಅಮೋಘ ಸಿದ್ದೇಶ್ವರನಿಗೆ ಸತಿಯಾಗಿರ್ತಕ್ಕಂತ ತಾಯಿನೇಳ ಪದ್ಮಾದೇವಿ ಪವಿತ್ರ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿಪೂರ್ವಕ ದಂಡವತ್ತ ಪ್ರಣಾಮ ನಮಸ್ಕಾರಗಳನ್ನು ಸಲ್ಲಿಸಿ ತಂದಿನಾದ ಅಮೋಘ ಸಿದ್ಧ ತಾಯಿನೇಳ ಪದ್ಮಾದೇವಿಯ ವರಹಸ್ತದಿಂದ ಉದಯಿಸಿ ಬಂದು ವರವಿನ ಮಕ್ಕಳನಿಸಿಕೊಂಡಿರ್ತಕ್ಕಂತಹ ಯಾರಿಪ್ಪ ಇವರು ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಹೊನ್ನದೂರ್ಗಿ ಗ್ರಾಮದಲ್ಲಿ ನೆಲೆಸಿರತಕ್ಕಂತಹ ಅವತಾರದ ಉದೋಗ ಸಿದ್ಧ ದೇವೇಂದ್ರ ಬಿಳಿಯನ್ನ ಸಿದ್ಧ ಅಚ್ಚರಗೌಡ ಸೋಮನ ಮುತ್ಯ ಕಡಿಹುಟ್ಟ ಕಣ್ಣಪುಡಿಯ ತಂಗಿನೇಳ ರಬಕಾದೇವಿ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿಪೂರ್ವಕ ದಂಡವತ್ತ ಪ್ರಣಾಮ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಕಾರ್ಯಕ್ಕೆ ಕರ್ತನಾಗಿ ಕಾರ್ಯಕ್ಕೆ ಮಾಲೀಕನಾಗಿ ಕಾರ್ಯಕ್ಕೆ ಒಡೆಯನಾಗಿರ್ತಕ್ಕಂತ ಸುವರ್ಣ ಕರ್ನಾಟಕದ ಪೈಕಿ ಬೆಂಗಳೂರು ರಾಜಧಾನಿ ಬೆಳಗಾವಿ ಜಿಲ್ಲೆಯ ನಮ್ಮ ಗೋಕಾಕ ತಾಲೂಕಿನ ಪಾಮಲ್ಲದಿನ್ನಿ ಗ್ರಾಮದ ಆರಾಧ್ಯ ದೈವಿ ಪುರುಷನಾಗಿರ್ತಕ್ಕಂತಹ ಪಾಮಲ್ಲದಿನ್ನಿ ಗ್ರಾಮದ ಆರಾಧ್ಯ ದೇವರು ಆಗಿರ್ತಕ್ಕಂತಹ ಇವ್ರು ಯಾರು ಅಂತ ಕೇಳಿದ್ರೆ ಬೀರಣ್ಣ ಯಾರಿಪ್ಪ ಇವರು ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಜನಕ್ಕೆಲ್ಲ ಅಕ್ಕನ ಮಾಡಿ ಮನಕ ಮಗವಾಗಿರ್ತಕ್ಕಂತಹ ಯಾರಿಪ್ಪ ಸೂರಮ್ಮ ದೇವಿಗೆ ಸ್ವತ ಮಗನಾಗಿ ಬರಮ್ಮ ದೇವರಿಗೆ ಭೂಪಾಲನಾಗಿ ಕಳವಿ ನಾರಾಯಣ ಗೌಡರಿಗೆ ಅಳಿಯನಾಗಿ ಕನ್ಯಾಕಾಮರತಿಗೆ ಹಿರಿಯನಾಗಿರ್ತಕ್ಕಂತ ಯಾರಿಪ್ಪ ನನ್ನ ಅಕ್ಕಮಯವನಿಗೆ ಚಿಕ್ಕ ತಮ್ಮನಾಗಿರ್ತಕ್ಕಂತಹ ದುಷ್ಟರ ಸಂಹಾರಕನಾಗಿ ಶ್ರೇಷ್ಠರ ಪರಿಪಾಲಕನಾಗಿರ್ತಕ್ಕಂತ ಸೀಗಿ ಸಿಂಕಾಸುರನನ್ನು ಹೊಡೆದು ಬಾಗಿ ಬಂಕಾಸುರನನ್ನು ಹೊಡೆದು ಗಜಲಿಂಬೆ ದೈತ್ಯನ ಗರ್ವವನ್ನು ಹರಣ ಮಾಡಿ ಜೋಗೇಶ್ವರನನ್ನು ಹೊಡೆದು ಕೋಪೇಶ್ವರನನ್ನು ಹೊಡೆದು ದೈತ್ಯ ಕ್ವಾನೇಶ್ವರನನ್ನು ಮರ್ದನ ಮಾಡಿರ್ತಕ್ಕಂತಹ ಯಾರಿಪ್ಪ ಅವರು ಅಲಗ ಬಿದ್ದಲ್ಲಿ ಆಲಕ್ಕ ನೂರಾಯ್ತು ರುಂಡ ಬಿದ್ದಲ್ಲಿ ಮುಂಡಗ ನೂರಾಯ್ತು ಕಳ್ಳ ಬಿದ್ದಲ್ಲಿ ಕಳ್ಳಿಗುದ್ದಾಯ್ತು ಕ್ವಾಣ ಬಿದ್ದಲ್ಲಿ ಕುಂಬೀರಾಯರ ಪಟ್ಟಣ ಮುರಿದು ಕ್ವಾಣ ಬಿದ್ದಲ್ಲಿ ಕ್ವಾನಗನೂರ್ ಅಂತಕ್ಕಂತಹ ನಾಮವನ್ನು ಜಗತ್ತಿನ ತುಂಬ ಪ್ರಖ್ಯಾತಿಯನ್ನುಗೊಳಿಸಿರತಕ್ಕಂತಹ ಯಾರಿಪ್ಪ ನನ್ನಪ್ಪ ಶಿರಾಡೋನ ಗ್ರಾಮದಲ್ಲಿ ಶಿಸ್ತಿಲಿ ನೆಲೆಸಿರತಕ್ಕಂತ ಅವನೇ ನನ್ನಪ್ಪ ಪಾಮಲದಿನ್ನಿ ಗ್ರಾಮದಲ್ಲಿ ನೆಲೆಸಿರತಕ್ಕಂತಹ ಶಿವಸಿದ್ಧ ಬೀರೇಶ್ವರನ ಪವಿತ್ರ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿಪೂರ್ವಕ ದಂಡವತ್ತ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಪಾಮಲದಿನ್ನಿ ಗ್ರಾಮದ ಗುರು ಹಿರಿಯರೆಲ್ಲರೂ ಕೂಡಿಕೊಂಡು ಅಂದ್ರ ಮುಂಗಾರಿ ರೋಣಿ ಮಿರ್ಗ ಮಳಿ ಆಯ್ತಂದ್ರ ಹಸರಂಬ್ಲಿ ಹಬ್ಬ ಅಂತೇಳಿ ಮಾಡ್ತಾರ ಹೌದ್ರಿಪ್ಪ ಇದು ಹಸರಂಬ್ಲಿ ಹಬ್ಬ ಹಾಲ ಮತ್ತು ಅಂಬಲಿ ಹಬ್ಬ ಮಾಡೋಣ ಅಂತಕ್ಕಂತ ಸಂಕಲ್ಪ ಮಾಡಿಕೊಂಡು ಭಗವಂತ ಬೀರೇಶ್ವರ ಮುಂಗಾರಿ ಮಳಿಗಳನ್ನು ಚಲೋ ಕೊಟ್ಟಾನಲ್ರಿಪ್ಪ ಕಬ್ಬಿನ ಲಾವಣಿ ಮುಗದಾವ್ ಅರಿಶಿನ ಲಾವಣಿ ಮುಗದಾವ್ ಅರಿಶಿನದಾಗ ಸಾಕಾಗಟ್ಟ ಕಾಯಿಪಲ್ಯ ಬಂದವಲ್ರಿಪ್ಪ ಎಲ್ಲಿ ಬೇಕಾದಲ್ಲಿ ಇಲ್ಲಿಂದ ಗುಜರಾತ ಬಿಹಾರ ಗೋವಾ ಆಸಾಮ ಪಂಜಾಬ ಎಲ್ಲಿ ಪಾಮಲ್ದಿನಿ ಅಂತಕ್ಕಂಥ ಸಣ್ಣ ಗ್ರಾಮದಿಂದ ದಿಲ್ಲಿವರೆಗಿನೂ ಕೂಡ ಪಲ್ಲಿ ವ್ಯಾಪಾರ ಆಗ್ತದಲ್ರಿಪ್ಪ ಇಷ್ಟು ಭಗವಂತ ಬೀರ್ಲಿಂಗೇಶ್ವರ ಕೊಟ್ಟಾನಲ್ರಿಪ್ಪ ಅಂದ್ರೆ ಇವತ್ತಿನ ದಿವಸ ಬೀರ್ಲಿಂಗೇಶ್ವರನಿಗಾಗಿ ಹಸರಂಬ್ಲಿ ಹಬ್ಬ ಮಾಡುವಂತಕ್ಕಂಥ ಸಂಕಲ್ಪವನ್ನು ಇಟ್ಟುಕೊಂಡು ಹಸರಂಬ್ಲಿ ಹಬ್ಬವನ್ನು ನೇಮಕ ಮಾಡಿ 12ನೇ ತಾರೀಕ ವಾರ ಗುರುವಾರ ತಿಂಗಳ 6/2025 ಇಸ್ವಿ ನೋಡಿಕೊಂಡು ಭಗವಂತನ ಬಹಳ ವೈಭವದಿಂದ ಜಾತ್ರೆಯನ್ನು ನೇಮಕ ಮಾಡಿ ಜಾತ್ರೆಯಲ್ಲಿ ಸುಪ್ರಸಿದ್ಧವಾಗಿರತಕ್ಕಂತ 2 ಮೇಳಗಳಿಗೆ ಬರಮಾಡಿಕೊಂಡಾರು ಬೀರುವಣ್ಣ ಯಾವ್ಯಾರಿಪ್ಪ ಕೆಲಸಗಳೆರಡು ಇಲ್ಲಿ ಅತಿಯಾಗಿರ್ತಕ್ಕಂಥ ಅಮೃತದಂತ ಮೃಷ್ಟಾನು ಭೋಜನವನ್ನು ಪ್ರಸಾದಕ್ಕೆ ಮಾಡಿ ಹಸರಂಬ್ಲಿ ಹಬ್ಬದ ನೇಮಕವನ್ನು ಮಾಡಿ ಆ ದೇವತರಿಗೆ ಯಾರ್ಯಾರಿಗೆ ಬಡಮಾಡಿಕೊಂಡಾರ ಯಾರ್ಯಾರಿಗಿರಿಪ್ಪ ಗ್ರಾಮದ ಆರಾಧ್ಯ ದೇವಿಯಾಗಿರ್ತಕ್ಕಂತಹ ಯಾರಿಪ್ಪ ತಾಯಿ ದುರ್ಗಾಸುರನನ್ನು ಮರ್ದನ ಮಾಡಿರ್ತಕ್ಕಂತಹ ಆದಿಶಕ್ತಿ ಜಗನ್ಮಾತೆ ಜಗದ್ವಡತಿ ದುರ್ಗಾದೇವಿಯನ್ನು ಬರಮಾಡಿಕೊಂಡು ವಿಷ್ಣು ಪರಮಾತ್ಮನ ಸತಿಯಾಗಿರ್ತಕ್ಕಂತ ಯಾರಿಪ್ಪ ಕಮಲದ ಪುಷ್ಪದಲ್ಲಿ ನೆಲೆಸಿರತಕ್ಕಂತಹ ಆ ಲಕ್ಷ್ಮೀ ತಾಯಿಗೂ ಕೂಡ ಪಲ್ಲಕ್ಕಿದಿಂದ ಬರಮಾಡಿಕೊಂಡು ಬೀರ್ಲಿಂಗೇಶ್ವರನಿಗೂ ಪಲ್ಲಕ್ಕಿಯಿಂದ ಕುಂಡ್ರಿಸಿ ಇಲ್ಲಿ ಬಹಳ ವೈಭವದಿಂದ ಸುಪ್ರಸಿದ್ಧ
ಪ್ರಸಿದ್ಧವಾಗಿರತಕ್ಕಂತ ವಿಜಯಪುರ ಜಿಲ್ಲಾ ಅಂದ್ರ ಇದು ತೆಲಗಿನ ನಾಡ. ಇದು ತೆಲಗಿನ ನಾಡಪ್ಪ. ವಿದ್ಯೆ ಹುಟ್ಟುವುದು ನಾಡ. ಹೌದು. ವಿದ್ಯೆ ತೆಲನಾಡದಾಗ ಹುಟ್ಟತೈತೆತ್ತ, ಹುಟ್ಟವ್ರಿಪ್ಪ. ಮೇಲುನಾಡದಲ್ಲಿ ಮುಳುಗತೈತೆತ್ತ ವಿದ್ಯಾ. ಹೌದು. ಹಂಗ ತೆಲನಾಡದಿಂದ ಏನು ಮಾಡ್ಯಾರ ಅಂತ ಕೇಳಿದ್ರ, ಏನು ಮಾಡ್ಯಾರಿಪ್ಪ? ಕಲೆಗಳ ಬೀಡಂದ್ರು, ಕಲೆಗಳ ನಾಡಂದ್ರು, ಕಲೆಗಳ ತವರೂರ್ ಅಂದ್ರು. ತವರೂರ್ ಅಂದ್ರು. ಯಾವ ನಾಡಿಗೆ? ಯಾವ ನಾಡಿಗೆಪ್ಪ? ವಿಜಯಪುರ ನಾಡಿಗೆ ಶರಣರ ನಾಡು ಅಂದ್ರು. ಹೌದು ಹೌದು. ಧಾರವಾಡಕ್ಕ ಕುಂದಾನಗರಿ ಅಂದ್ರು. ಹೌದು. ನಮ್ಮ ಬೆಳಗಾವಕ್ಕ ಮಲೆನಾಡ ಅಂದ್ರು. ಅಂದಾರಿಪ್ಪ. ಅಂದ್ರ ಕರದಂಟ ನಾಡಂದ್ರು ನಮ್ಮ ಗೋಕಾಕಕ್ಕ. ಹೌದು ಹೌದು. ಹಂಗ ವೈದ್ಯರ ನಾಡು ಅಂತೇಳಿ ನಮ್ಮ ಕೊಲ್ಲಾಪುರ ಜಿಲ್ಲಾ, ಸಾಂಗ್ಲಿ ಜಿಲ್ಲಾ, ಮಿರಜಕ್ಕ ವೈದ್ಯರ ನಾಡು ಅಂದ್ರು. ಕರೆ ಶರಣರ ನಾಡು ಅಂತೇಳಿ ವಿಜಯಪುರ ಜಿಲ್ಲಾ ಕಂದಾರ. ಅಂದಾರಿಪ್ಪ ಅಂದಾರು. ಶರಣರ ನಾಡಿನಿಂದ ದಿನನಿತ್ಯ ಡೊಳ್ಳ, ನಿಶಾಣಿಗೆ, ಡಗ್ಗ, ಕೈತಾಳ, ಕೈತಾಳ 18 ಹುಡುಗರನ್ನ ತಗೊಂಡ್ರು ನಾಡು ತಿರುಗಿ ಹಾಡ್ತಿರ್ತಕ್ಕಂಥ ಮೇಳಗಳನ್ನ ಕರ್ಸರಿಪ್ಪ ಇಲ್ಲಿ ವಿಜಯಪುರ ಜಿಲ್ಲೆಯ ಬಸವನಾಡಿನ ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿ ಗ್ರಾಮದ ಇಂಗಳೇಶ್ವರ ಸಮೀಪದಲ್ಲಿ ಇದ್ದಿರ್ತಕ್ಕಂಥ ನಮ್ಮ ಮನಗೂಳಿ ಗ್ರಾಮದ ರೇವಣ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ, ಇದೊಂದು ಸಂಘ ಸೋಮು ಅಣ್ಣನ ಸತ್ತ ಸಂಘಕ್ಕೆ ಬರಮಾಡಿಕೊಂಡಾರ. ಅದರ ಜೊತೆಯಲ್ಲಿ ಮಂದಮತಿಯಾಗಿರ್ತಕ್ಕಂಥ, ಅಜ್ಞಾನಿಯಾಗಿರ್ತಕ್ಕಂಥ ಸಣ್ಣ ಮಕ್ಕಳ ಸಂಘ, ಬಾಲಕಿಯ ಒಂದು ಸಂಘ. ಇದು ಯಾವ ಸಂಘ ಅಂತ ಕೇಳಿದ್ರ, ಇದು ಅದೇ ವಿಜಯಪುರ ಜಿಲ್ಲಾ, ಅದೇ ಇಂಡಿ ತಾಲೂಕಿನ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ. ಇವು ಎರಡು ಸತ್ಯ ಸಂಘದಲ್ಲಿ ಹೆಂಗ ಬೀರಣ್ಣ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ಹಾಡು ಹಾಡಿನಲ್ಲಿ, ಮಾತಾಡು ಮಾತಿನಲ್ಲಿ, ಬಾರಿಸ್ಯಾಡು ವಾದ್ಯರಂಧದಲ್ಲಿ, ಗುರುಗಳು ಬರೆದಿಟ್ಟಿರ್ತಕ್ಕಂಥ ಸಾಹಿತ್ಯದಲ್ಲಿ ಏನಾದ್ರೂ ತಪ್ಪು ದೋಷಗಳು ಆಗತಾವ್. ಏನ್ ತಪ್ಪು ಮಾಡ್ಲಿಕ್ಕೆ ಪುಗಾಟಿ ಕಡೆ ಬಂದಿರಪ್ಪ ಇಲ್ಲಿಗೆ? ಇಲ್ಲ, ರೊಕ್ಕ ತಗೊಂಡು ಬಂದಿವ್ ಕರೆ ಈ ಪಾಳಿಯಲ್ಲಿ ಬಹಳ ಮಾತಾಡೋದಿಲ್ಲ. ಮುಂದಿನ ಪಾಳಿಯಲ್ಲಿ ಮಾತಾಡೋದದ. ಗಾಡಿಗೆ ಬಂದು ನಮ್ಮ ಪಾಮಲದಿನಿ ಕಮಿಟಿ, ಬೀರ್ಲಿಂಗೇಶ್ವರನ ಕಮಿಟಿ ಹಿರಿಯರು ಸೂಚನೆ ಕೊಟ್ಟಾರ. ಏನ್ ಕೊಟ್ಟಾರಿಪ್ಪ ಸೂಚನೆ? ನಮ್ಮ ಬೆಳಗಾವಿ ಜಿಲ್ಲಾದಾಗ ಗೋಕಾಕ ತಾಲೂಕಿನಾಗ ರಾಮದುರ್ಗ ಆಯ್ತು, ಯರಗಟ್ಟೆ ಆಯ್ತು, ಮೂಡಲಿಗೆ ಆಯ್ತು, ಗೋಕಾಕ ತಾಲೂಕ ಇವೆಲ್ಲ ಹರದೇಶಿ ನಾಗೇಶಿ ನಡೀತಿರ್ತಕ್ಕಂಥ ನಾಡು. ಇಲ್ಲಿ 18 ಮಹಾಪುರಾಣಗಳಲ್ಲಿ ನಡೀತಿರ್ತಕ್ಕಂಥ ಕಾರ್ಯಕ್ರಮ. ಕರೆ ಇದು ಹಸರಂಬ್ಲಿ ಹಬ್ಬದ ಬೀರ್ಲಿಂಗೇಶ್ವರನ ಜಾತ್ರೆ ಅದು. ಹೌದ್ರಿಪ್ಪ. ಇಲ್ಲಿ ಮಾರ್ಗದ ಮೇಳಗಳನ್ನ ಕರ್ಸ್ಯಾರಲ್ರಿ. ಮಾರ್ಗದ ಮೇಳ ಬಂದಾವತ್ತೇಳಿ ಸಭಾ ಇಟ್ಟು ಕಡಿಮೆ ಕೂಡ್ಯಾದ. ಇಲ್ಲಿ ಹೆಣ್ಣ ಗಂಡ ಬಂದಿದ್ರೆ ಈಗ ಜನ ಇಲ್ಲಿ ಕುರ್ಚೆನು ಪೂರಸ್ತಿದ್ದಿಲ್ಲ, ಈ ಪೆಂಡಲು ಪೂರಸ್ತಿದ್ದಿಲ್ಲ. ಹೌದಿಪ್ಪ. ಅಷ್ಟು ಜನ ಕೂಡ್ತಿರ್ತಕ್ಕಂಥ ಜಾಗದಿದು. ಕರೆ ಇದರಲ್ಲಿ ಹೆಂಗದ, ಅದರಲ್ಲಿ ಹೆಂಗದ ಅಂತ ಕೇಳಿದ್ರ ಹೆಂಗ್ರಿಪ್ಪ, ಇದೊಂದು ಶರಣರ ಸಾಲಿ ಇದ್ದಂಗ. ಹೌದಾ? ಹಾಲು ಮತದ ಸತ್ಯ ಸಿದ್ಧರ ಮಾರ್ಗದ ಮೇಳಗಳ ಈ ಮಾರ್ಗದಲ್ಲಿ ಬರ್ತಿರ್ತಕ್ಕಂಥ ವಿಷಯ ಅಂದ್ರೆ ಇದೊಂದು ಶರಣರ ಸಾಲಿಮಣಿ. ಅಂದ್ರ ಶರಣರ ನಾವು ಸಾಲಿಗೆ ಹೋಗ್ತೇವೆ. 2-3 ತರದ ಸಾಲಿಗಳದಾವ್. ಕರೆ ಸಾಲಿ ಒಳಗೆ ಸಾಲಿ ಶರಣರ ಸಾಲಿ ಬ್ಯಾರೆ ಅದ, ಇನ್ನು ಕಂಬಾರ ಸಾಲಿ ಬ್ಯಾರೆ ಅದ, ಇನ್ನು ಸಮಗಾರ ಸಾಲಿ ಬ್ಯಾರೆ ಅದ. ಸಾಲಿಗಳ ಒಳಗೆ ಸಾಲಿಗಳು ಬ್ಯಾರೆ ಅದಾವ. ಇದು ಶರಣರ ಸಾಲಿ ಇದ್ದಂಗದ. ಹೌದ್ರಿಪ್ಪ. ಪರದೇಶಿ ನಾಗೇಶಿ ಅಂತಕ್ಕಂಥ ಶಿವ ಪರಮಾತ್ಮ, ಪಾರ್ವತಾದೇವಿ, ಈ ಸೃಷ್ಟಿಕರ್ತರು, ಜಗದ್ ಒಡೆಯರು, ಅವ್ರು ಮಾಡಿರ್ತಕ್ಕಂಥ ಹೇಳಿರ್ತಕ್ಕಂಥ ಚರಿತ್ರೆ ಅದ. ಇದು ಹಾಲು ಮತ ಅನ್ನೋದು ಅವರಿಂದ ಹುಟ್ಟಿದದ. ಹುಟ್ಟವ್ರಿಪ್ಪ. ಇದು ಹಾಲು ಮತದಲ್ಲಿ ಬರ್ತಿರ್ತಕ್ಕಂಥ ವಿಷಯ ಹಾಡಿನ ಮುಖಾಂತರ, ಮಾತಿನ ಮುಖಾಂತರ ಹೇಳ್ಬೇಕು. ಇವತ್ತಿನ ದಿವಸ ಭಗವಂತನ ಜಾಗರಣೆ, ಹಗಲು ಜಾಗರಣೆ ಮಾಡ್ಬೇಕಂತೇಳಿ ಒಳ್ಳೆ ಸೂಚನೆಯನ್ನು ಕೊಟ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಶುರು ಮಾಡಿಸ್ಯಾರ ಬೀರಣ್ಣ. ಹೌದ್ರಿಪ್ಪ. ಸೂಚನೆ ಏನು ಕೊಟ್ಟಾರ ನಮ್ಮ ಹಿರಿಯರು? ಏನು ಕೊಟ್ಟಾರಿಪ್ಪ ಸೂಚನೆ? ಭಗವಂತ ಬೀರ್ಲಿಂಗೇಶ್ವರನ ಹಸರಂಬ್ಲಿ ಹಬ್ಬದ ಕಾರ್ಯಕ್ರಮ ನಡೆದ. ಹೌದಾ? ಹಾಲು ಮತಕ್ಕೆ ಬೇಕಾಗಿರ್ತಕ್ಕಂಥ ಮೀಸಲು ಪದಾರ್ಥಗಳದಾವ. ಏನ್ ಮೀಸಲು ಪದಾರ್ಥಗಳದಾವ? ಏನದಾರಿಪ್ಪ? ಜಗತ್ತದೊಳಗೆ ಕಂಬಳಿ ಅನ್ನೋದು ಬಹಳ ಶ್ರೇಷ್ಠ ಅದನು. ಜಗತ್ತದೊಳಗೆ ಭಂಡಾರ ಅನ್ನೋದು ಬಹಳ ಶ್ರೇಷ್ಠ ಅದನು. ಹೌದು. ಕಂಬಳಿ ಮತ್ತು ಭಂಡಾರ. ಭಂಡಾರ ಇದು ಸಂವಾದದಲ್ಲಿ ನಡೆಸ್ಕೊಂಡು ಸಿದ್ಧರಿಗೆ ಏನು ಧಕ್ಕೆ ಬರ್ಲಾರ್ದಂಗ ಬೀರ್ಲಿಂಗೇಶ್ವರ, ರೇವಣ ಸಿದ್ದೇಶ್ವರ, ಮುತ್ಯ ಮಾಳಿಂಗರ, ಅಕ್ಕ ಮಾಯವ, ಹಿಂಗ ರೇವಣ ಸಿದ್ದನ ಹಿಡ್ಕೊಂಡ್ ಚರಿತ್ರೆ ಬಹಳ ದೊಡ್ಡದಾವ. ಐತ್ರಿ ಇಲ್ರಿಪ್ಪ. ಅಚ್ಚಿ ಕಡೆ ಮಟ್ಟ ಮನಿ ಒಳಗೆ ಏನಾದ್ರೂ ಅಡಕಾಗಿರ್ತಕ್ಕಂಥ ವಿಷಯವನ್ನ ಬಸನಾಳ ಕಲಾ ತಂಡದವ್ರು ಒಂದು ಸಂಧಿಗೆ ಒಂದೊಂದು ಕೇಳಬೇಕು. ಬರ್ತೈತಿ ಅಂದ್ರೆ ನೇರವಾಗಿ ಬರ್ತೈತಿ, ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ ಮುಂದೆ ಒತ್ತಲಾರದ ಎಟ್ಟ ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂಥ ವಿಷಯನ್ನ ತಿಳಿಸಿಕೊಡ್ಬೇಕಂತ ಹೇಳಿ ಹೇಳ್ಯಾರಪ್ಪ. ಸೂಚನೆ ಕೊಟ್ಟಾರ. ಹೌದಾ? ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿ ಗ್ರಾಮದವರು
ಹಾ ಬಸನಾಳ ಮೇಲೆ ಕೇಳ್ತಾರ. ಹೌದಾ ಬಸನಾಳ ಮೇಲಿನವ್ರು ಮನಗುಳಿ ಮೇಲೆ ಕೇಳ್ತಾರ. ಹೌದಾ ಇಲ್ಲಿ ವಿಷಯಗಳ ಕಂಬಳಿ ಭಂಡಾರ ಇಟ್ಟಾರ ಸಂವಾದ ರೂಪದಲ್ಲಿ. ಇಟ್ಟದಲ್ರಿಪ್ಪ. ಈ ಪಾಳಿಯಲ್ಲಿ ಬಹಳ ಮಾತಾಡ್ಲಾರ್ದೆ ಹೊತ್ತುಗಳಿಲ್ಲಾರದೆ ಹಾ ಹಾ ಆ ಸಂಧಿಗೆ ಅನುಗುಣವಾಗಿ ಹೌದಾ ತಮಗ ಬೇಕಾಗಿರ್ತಕ್ಕಂಥ ವಿಷಯವನ್ನು ಹೌದು ಆಯ್ಕೊಂಡು ಹಾ ಉಳಿದಿರ್ತಕ್ಕಂಥ ಒಂದು ಪಾಲನ್ನ ಮಾಡುತ್ತೆ ಮನಗುಳಿ ಕಲಾವಿದರು ಬಿಡ್ತಾರಂತಕ್ಕಂಥ ವಿಚಾರದಲ್ಲಿ ಇಟ್ಟುಕೊಂಡು ನಮ್ಮಲ್ಲಿ ಏನಾದ್ರೂ ತಪ್ಪು ದೋಷಗಳು ಕಂಡು ಬಂದ್ರು ಕೂಡ ಹೌದು ಸ್ವತಃ ನಿಮ್ಮ ಮನೆ ಮಕ್ಕಳ ಮಾಡಿರ್ತಕ್ಕಂಥ ತಪ್ಪನ್ನು ಯಾವ ರೀತಿ ಸ್ವೀಕಾರ ಮಾಡ್ಕೋತೀರಿ ಅದೇ ತೆರನಾಗಿ ನನ್ನ ಪಾಮಲ್ದಿನ್ನಿ ಗ್ರಾಮದ ಬೀರ್ಲಿಂಗೇಶ್ವರ ಆವರಣದಲ್ಲಿ ಬಂದು ಕೂಡಿರ್ತಕ್ಕಂಥ ಗುರು ಹಿರಿಯರು ಸ್ವೀಕಾರ ಮಾಡ್ಕೋತೀರಿ ಅಂತಕ್ಕಂಥ ಮಾತನ್ನು ಹೇಳಿ ಎರಡು ಮಾತಿಗೆ ವಿರಾಮ ಇಟ್ಟು ಸುಂದರವಾಗಿರ್ತಕ್ಕಂಥ 5 ನುಡಿ ಚಾಲನ್ನ ಹಾಡಿ ಯಥಾ ಪ್ರಕಾರ ಉಭಯ ಕಲಾವಿದರಿಗೆ ಪಾಳಿ ಹೊಕ್ಕದ. ಹೌದಾ ಸಭಾದವ್ರು ಇದೇ ತರನಾಗಿ ಶಾಂತತೆಯನ್ನು ಕಾಪಾಡಬೇಕಂತ ಹೇಳಿ ಆ ಶಿವಸಿದ್ಧ ಬೀರೇಶ್ವರ ಪಾದಲ್ಲಿ ಬೇಡ್ಕೊಂಡು ನನ್ನ 2 ಮಾತಿಗೆ ವಿರಾಮ ಇಟ್ಟು 5 ನುಡಿ ಚಾಲ ಹಾಡಿ ಪಾಳಿ ಕೊಟ್ಟು ಬಿಡ್ತೇವೆ. ಓಕೆ ಓಕೆ.